ಕರ್ನಾಟಕದ ಶಿಕ್ಷಣ ವ್ಯವಸ್ಥೆಯಲ್ಲಿ ಅನುಭವಾತ್ಮಕ ಅಧ್ಯಯನವು ಮಹತ್ವದ ಬದಲಾವಣೆಯನ್ನ ತರ್ತಾ ಇದೆ. ಈ ಬದಲಾವಣೆಗಾಗಿ ಕಾರ್ಯನಿರ್ವಹಿಸ್ತಾ ಇರೋದು ನಮ್ಮ ಪ್ರಯೋಗ ಸಂಸ್ಥೆ. ವಿಜ್ಞಾನವನ್ನ ಕೇವಲ ಪಾಠವನ್ನಾಗಿ ಅಲ್ಲದೆ ಅನುಭವವನ್ನಾಗಿ ರೂಪಿಸುವ ಸಂಸ್ಥೆ. ಈ ಸಂಸ್ಥೆಯ ಕ್ರಿಯಾ ಕಾರ್ಯಕ್ರಮದ ಅಡಿಯಲ್ಲಿ ಶಿಕ್ಷಕರ ಸಬಲೀಕರಣ ಕಾರ್ಯಕ್ರಮದ ಮೂಲಕ ರಾಜ್ಯದ ವಿವಿಧ ಜಿಲ್ಲೆಗಳ ಶಿಕ್ಷಕರು ಬೆಂಗಳೂರಿಗೆ ಬಂದು ತರಬೇತಿಯನ್ನ ಪಡೆದು ಪ್ರಯೋಗಾಧಾರಿತ ಬೋಧನಾ ವಿಧಾನಗಳನ್ನು ಅಳವಡಿಸಿಕೊಳ್ಳುತ್ತಾರೆ. ಆದರೆ ಈ ಬಾರಿ ಪ್ರಯಾಣದ ದಿಕ್ಕು ಬದಲಾಗಿತ್ತು. ಪ್ರಯೋಗದ ಸಂಶೋಧಕರು ಮತ್ತು ತರಬೇತುದಾರರು ರಾಯಚೂರಿನತ್ತ ತೆರಳಿ ಆ ಜಿಲ್ಲೆಯ ಶಿಕ್ಷಕರಿಗೆ ಅಲ್ಲಿಯೇ 2 ದಿನದ ತರಬೇತಿಯನ್ನ ನೀಡಿದ್ರು. ಶಾಲಾ ಪರಿಸರವನ್ನ ಮನಗಂಡು ಅನುಭವಾತ್ಮಕ ವಿಜ್ಞಾನ ಬೋಧನೆಯ ವಿಧಾನಗಳನ್ನ ನೇರವಾಗಿ ಪರಿಚಯಿಸಿದ್ರು. ತರಬೇತಿಯ ಅವಧಿಯಲ್ಲಿ ಪ್ರಾಯೋಗಿಕ ಚಟುವಟಿಕೆಗಳು ಮತ್ತು ಚರ್ಚೆಗಳು ಶಿಕ್ಷಕರನ್ನ ಸಕ್ರಿಯವಾಗಿ ತೊಡಗಿಸಿಕೊಳ್ಳುವಂತೆ ಮಾಡಿತು. ವಿಜ್ಞಾನ ಪಾಠವು ಸಿದ್ಧಾಂತದಿಂದ ಅನುಭವದತ್ತ ಹೇಗೆ ಸಾಗಬೇಕು ಎಂಬುದು ಸ್ಪಷ್ಟವಾಗಿ ರೂಪುಗೊಂಡಿತು. ನನಗೊಂದು ಡೌಟ್ ಬಂದಿತ್ತು ಸರ್. ಫುಡ್ ಪಾಕೆಟ್ನಲ್ಲಿ ಬರೆದಿರ್ತಾರೆ ಅದರ ಮೇಲೆ ಪ್ರೋಟೀನ್ ಇಷ್ಟು ಪರ್ಸೆಂಟ್ ಇದೆ, ಫ್ಯಾಟು, ಎನರ್ಜಿ ಅಂತೆಲ್ಲ ಬರೆದಿರ್ತಾರೆ ಸರ್. ಸೊ ನನಗೆ ಡೌಟ್ ಬಂತು, ಅದಕ್ಕೆ ನೋಡೋಣ ಅಂತ ಬ್ರೆಡ್ ಪೀಸನ್ನ ಸಣ್ಣ ಚೂರು ಮಾಡಿ ಇದರಲ್ಲಿ ಹಾಕಿ ಸ್ವಲ್ಪ ನೋಡೋಣ ಬರ್ತಾನೆ ಇದರಲ್ಲಿ ಪ್ರೋಟೀನ್ ಇದೆ ನಿಜನೋ ಇಲ್ಲ ಅಂತ ಟೆಸ್ಟ್ ಮಾಡಲಿಕ್ಕೆ ಹಾಕಿದಾಗ ಕಾಪರ್ ಸಲ್ಫೇಟ್ ಮತ್ತು ಸೋಡಿಯಂ ಹೈಡ್ರಾಕ್ಸೈಡ್ ಆ್ಯಡ್ ಮಾಡಿದಾಗ ಪರ್ಪಲ್ ಕಲರ್ ಆಗಿ ಬಂದಿತ್ತು. ಇದರಲ್ಲಿ ನನಗೆ ಏನು ಕನ್ಫರ್ಮ್ ಆಯ್ತು ಅಂದರೆ ಬ್ರೆಡ್ಡಲ್ಲಿ ಕೂಡ ಪ್ರೋಟೀನ್ ಇದೆ ಅಂತ ನನಗೆ ಕನ್ಫರ್ಮ್ ಆಯಿತು ಸರ್. ರಾಯಚೂರಿನ ಶಿಕ್ಷಕರಿಗೆ ಈ ತರಬೇತಿ ಹೊಸ ಉತ್ಸಾಹವನ್ನ ನೀಡಿತು. ರಾಯಚೂರಿನಲ್ಲಿ ನಡೆದ ಈ ಪ್ರಯತ್ನ ಒಂದು ತರಬೇತಿ ಕಾರ್ಯಕ್ರಮ ಮಾತ್ರವಲ್ಲ, ಅನುಭವಾತ್ಮಕ ಶಿಕ್ಷಣವನ್ನ ಪ್ರತಿ ಶಾಲೆಗೂ ತಲುಪಿಸುವ ದಿಟ್ಟ ಹೆಜ್ಜೆ. ಏಕೆಂದರೆ ಶಿಕ್ಷಕರು ಸಬಲರಾದಾಗ ಅದರ ಪ್ರತಿಫಲ ವಿದ್ಯಾರ್ಥಿಗಳ ಕಲಿಕೆಯಲ್ಲಿ ಕಾಣಿಸುತ್ತೆ. ಶಿಕ್ಷಣದ ಗುಣಮಟ್ಟವನ್ನ ನೆಲಮಟ್ಟದಲ್ಲಿ ಬದಲಾಯಿಸುವ ಸಂಕಲ್ಪದೊಂದಿಗೆ ಈ ಅರ್ಥಪೂರ್ಣ ಪ್ರಯತ್ನ ಸಾಧ್ಯವಾಗಿರೋದು SBI ಫೌಂಡೇಶನ್ ಮತ್ತು SBI ಮ್ಯೂಚುವಲ್ ಫಂಡ್ಸ್ ಅವರ ಅಮೂಲ್ಯ ಬೆಂಬಲದಿಂದ. ಕಾರಣಾಂತರಗಳಿಂದ ನಮಗೆ 2ನೇ ಬಾರಿ ಟ್ರೈನಿಂಗನ್ನು ಅಲ್ಲಿ ಕೊಡೋದಕ್ಕಾಗದೆ ಅವರೇ ರಾಯಚೂರಿನಿಗೆ ಅವರ ಟೀಮ್ ಬಂದು ನಮಗೆ ಟ್ರೈನಿಂಗನ್ನು ಕೊಡ್ತಾ ಇದೆ. ಏನೇನು ಆ್ಯಕ್ಟಿವಿಟೀಸ್ ಇದ್ವು ಎಲ್ಲವನ್ನು ಬೈ ಹ್ಯಾಂಡ್ ಮಾಡಿಸಿ ಮಕ್ಕಳನ್ನ ಮುಟ್ಟಿಸ್ಬೇಕು ಅಂತಂದರೆ ಯಾವ ರೀತಿ ಮಾಡಬೇಕು ಅಂತ ಹೊಸ ಆ್ಯಕ್ಟಿವಿಟೀಸನ್ನು ಹೇಳಿದ್ದಾರೆ. ಈ ಒಂದು ಆ್ಯಕ್ಟಿವಿಟಿಗಳನ್ನೆಲ್ಲ ನಮಗೆ ಹೇಳಿದ್ದಕ್ಕೆ ಪ್ರಯೋಗ ಸಂಸ್ಥೆಗೆ ಹಾಗೂ SBI ಸಂಸ್ಥೆಗೆ ಧನ್ಯವಾದಗಳನ್ನು ಹೇಳ್ತೀನಿ. ಥ್ಯಾಂಕ್ ಯು.